ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ವ್ಯಾಸರು ಸಂಜಯನನ್ನ ನಿಯುಕ್ತಗೊಳಿಸೋದು ಮತ್ತು ಅನಿಷ್ಟ ಸೂಚಕವಾದಂಥ ಉತ್ಪಾತಗಳ ವರ್ಣನೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅಲ್ಲಿ ಧೃತರಾಷ್ಟ್ರನಿಗೆ ವೇದವ್ಯಾಸರು ಹೇಳ್ತಾರೆ, ಯುದ್ಧದಲ್ಲಿ ಏನೇನೆಲ್ಲ ಆಗ್ತಾ ಇದೆಯೋ ಆ ವಿಷಯವನ್ನು ನಿನಗೆ ಸಂಜಯ ಹೇಳ್ತಾನೆ. ಅವನಿಗೆ ಆ ಯುದ್ಧ ಕ್ಷೇತ್ರದಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ವಿಷಯ ಆಗಿರ್ಬೋದು, ಅದೆಲ್ಲ ಅವನಿಗೆ ಗೊತ್ತಾಗುತ್ತೆ. ಅದು ಮುಂದೆ ಇರಲಿ, ಹಿಂದೆ ಇರಲಿ, ಪರೋಕ್ಷವಾಗಿರಲಿ, ಹಗಲಲ್ಲಾಗಿರಲಿ, ಆಮೇಲೆ ರಾತ್ರಿ ಆಗಿರಲಿ, ಮನಸ್ಸಲ್ಲಿ ಯೋಚನೆ ಮಾಡಿದ್ದಾಗಿರಲಿ, ಎಲ್ಲವೂ ಕೂಡ ಸಂಜಯನಿಗೆ ಗೊತ್ತಾಗುತ್ತೆ. ಇದನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇವನಿಗೆ ಏನೂ ಆಗೋದಿಲ್ಲ, ಇವನು ಜೀವಂತವಾಗಿ ಬದುಕಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ನೀನು ಕೌರವ ಪಾಂಡವರ ಬಗ್ಗೆನೂ ಯೋಚನೆ ಮಾಡಬೇಡ, ಅವರ ಒಂದು ಕೀರ್ತಿಯನ್ನು ನಾನು ಹೆಚ್ಚಿಸ್ತೀನಿ, ವಿಸ್ತಾರಗೊಳಿಸ್ತೀನಿ, ಅದ್ರ ಬಗ್ಗೆ ನೀನು ಶೋಕ ಪಡಬೇಡ. ಇದು ದೈವದ ವಿಧಾನನೇ ಆಗಿರಬೇಕಾದ್ರೆ ಇದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯುದ್ಧದಲ್ಲಿ ಯಾವ ಕಡೆ ಧರ್ಮ ಇರುತ್ತೋ ಅವರದ್ದೇ ಗೆಲುವಾಗತ್ತೆ. ಮತ್ತು ಈ ಒಂದು ಸಂಗ್ರಾಮದಲ್ಲಿ ಬೇಕಾದಷ್ಟು ಸಂಹಾರಗಳಾಗುತ್ತೆ, ದೊಡ್ಡ ದೊಡ್ಡ ಸಂಹಾರನೇ ಆಗುತ್ತೆ. ಅದಕ್ಕೆ ನನಗೆ ಬೇಕಾದಷ್ಟು ಅಪಶಕುನಗಳೆಲ್ಲ ಕಾಣಿಸ್ಕೊಳ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಏನು ಆ ಅಪಶಕುನಗಳು ಅಂತಂದರೆ, ಎರಡು ಸಾಯಂಕಾಲದ ವೇಳೆಯಲ್ಲಿ, ಅಂದರೆ ಸಂಧ್ಯಾಕಾಲ, ಅಂದರೆ ಎರಡೂ ಸೇರುವಂಥ ಸಂಧಿಕಾಲ ಅಂತ ಹೇಳ್ತೀವಲ್ವ, ಆ ಒಂದು ಸಮಯದಲ್ಲಿ ಮಿಂಚು ಮಿನುಗುತ್ತೆ. ಮತ್ತು ಸೂರ್ಯನನ್ನು 3 ಬಣ್ಣದ ಮೋಡಗಳು ಮುಚ್ಕೊಂಡಿರುತ್ತೆ. ಮೇಲೆ ಕೆಳಗಡೆ ಬಿಳಿ ಮತ್ತು ಕೆಂಪಿರುತ್ತೆ, ಮಧ್ಯದಲ್ಲಿ ಕಪ್ಪಾಗಿರುತ್ತೆ. ಈ ರೀತಿಯ ಮೋಡಗಳು ಮುಚ್ಕೊಂಡಿರುತ್ತೆ. ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳೆಲ್ಲ ಉರಿತಾ ಇರುವ ಹಾಗೆ ಕಾಣಿಸುತ್ತೆ. ಹಗಲು ಮತ್ತು ರಾತ್ರಿಗಳಲ್ಲಿ ಯಾವ ಅಂತರನೂ ಕಾಣಿಸೋದಿಲ್ಲ, ಎರಡು ಒಂದೇ ರೀತಿ ಅನಿಸುತ್ತೆ. ಈ ಲಕ್ಷಣಗಳು ಭಯವನ್ನು ಉಂಟು ಮಾಡುವಂಥದ್ದು. ಕಾರ್ತಿಕ ಹುಣ್ಣಿಮೆಯಲ್ಲಿ ನೀಲಕಮಲದ ಹಾಗೆ ಬಣ್ಣ ಇರುವಂತಹ ಚಂದ್ರ ಆಕಾಶದಲ್ಲಿ ಪ್ರಭಾಹೀನವಾಗಿರುವ ಕಾರಣ ಅವನು ಕಡಿಮೆ ಕಾಣಿಸ್ಕೊಳ್ತಾ ಇದ್ದ. ಅಂದರೆ ಚಂದ್ರ ನೋಡೋದಕ್ಕೆ ಎಷ್ಟು ಚೆನ್ನಾಗಿರ್ತಾನಲ್ವಾ, ಆದರೆ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ ಅವನಿಗೆ ಕಳೆನೇ ಇಲ್ವೇನೋ ಅನ್ನೋ ರೀತಿ ಕಾಣಿಸ್ತಾ ಇದ್ದ. ಅದರ ಬಣ್ಣ ಅಗ್ನಿಯ ಹಾಗೆ ಇತ್ತು. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಅನೇಕ ಶೂರವೀರ ರಾಜರು ಮತ್ತು ರಾಜಕುಮಾರರು ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿ ಪೃಥ್ವಿಯ ಮೇಲೆ ಮಲಗುತ್ತಾರೆ ಅಂತ ಇದರ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ರೀತಿಯ ಅಪಶಕುನ ಬೀಳೋದಕ್ಕೆ ಏನು ಅರ್ಥ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಆಮೇಲೆ ಪ್ರತಿದಿನ ಹಂದಿ ಮತ್ತು ಬೆಕ್ಕುಗಳಿದೆಯಲ್ಲ, ಅವು ಜಗಳವಾಡುತ್ತೆ. ಮತ್ತು ಅವುಗಳ ಭಯಂಕರ ಧ್ವನಿ ಇದೆಯಲ್ಲ, ಅದು ಕೂಡ ಕೇಳಿಸ್ತಾ ಇರುತ್ತೆ. ದೇವಮೂರ್ತಿಗಳು ನಗುತ್ತಾ ಮತ್ತು ರಕ್ತವನ್ನು ವಾಂತಿ ಮಾಡುತ್ತೆ. ಮತ್ತು ಇದ್ದಕ್ಕಿದ್ದ ಹಾಗೇನೆ ಬೆವರುತ್ತೆ ಮತ್ತು ಅವೆಲ್ಲ ಬೀಳುತ್ತೆ. ಯಾರು 3 ಲೋಕಗಳಲ್ಲಿ ಪ್ರಸಿದ್ಧಳಾಗಿದ್ದಾಳೋ ಆ ಪರಮಸಾಧ್ವಿ ಅರುಂಧತಿ ಇದೆಯಳಲ್ವ, ಅವಳು ಕೂಡ ಈ ಸಮಯದಲ್ಲಿ ವಸಿಷ್ಠರನ್ನು ಮುಂದುಗಡೆಯಿಂದ ಹಿಂದೆ ಮಾಡ್ಕೊಂಡಿದ್ದಾಳೆ. ಅಂದರೆ ಅವ್ರನ್ನ ಹಿಂದೆ ಮಾಡಿ ಇವಳೇ ಮುಂದೆ ಹೋಗಿದ್ದಾಳೆ. ವಸಿಷ್ಠರು ಮುಂದೆ ಇರಬೇಕು ಯಾವಾಗಲೂ, ಅವರನ್ನ ಇವಳು ಫಾಲೋ ಮಾಡೋದಲ್ವಾ, ಆದರೆ ಇವಳೇ ಮುಂದೆ ಹೋಗಿದ್ದಾಳೆ. ಇದೆಲ್ಲ ಒಂದು ಅಪಶಕುನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಶನೈಶ್ಚರ ರೋಹಿಣಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಚಂದ್ರಮನ ಮೃಗಚಿಹ್ನೆ ಇದೆಯಲ್ಲ, ಅದು ಅಳಿಸೋಗಿರೋ ಹಾಗಿದೆ. ಇದರಿಂದ ಬಹಳನೇ ಭಯ ಆಗೋದ್ರಲ್ಲಿದೆ. ಈ ನಡುವೆ ಹಸುವಿನ ಹೊಟ್ಟೆಯಿಂದ ಕತ್ತೆಗಳು ಹುಟ್ಟುತ್ತಾ ಇದ್ದಾವೆ, ಕುದುರೆಗಳಿಂದ ಕರುಗಳು ಹುಟ್ಟುತ್ತಾ ಇದೆ, ಮತ್ತು ನಾಯಿ ನರಿಗಳನ್ನು ಹುಟ್ಟಿಸ್ತಾ ಇದೆ. 4 ಕಡೆಗಳಲ್ಲಿ ಬಹಳ ಜೋರಾದ ಬಿರುಗಾಳಿ ಬೀಸ್ತಾ ಇದೆ. ಧೂಳು ಹಾರೋದು ನಿಲ್ತಾನೇ ಇಲ್ಲ, ಮತ್ತೆ ಭೂಕಂಪ ಆಗ್ತಾ ಇದೆ. ರಾಹು ಸೂರ್ಯನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾನೆ. ಕೇತು ಚಿತ್ರನ ಮೇಲೆ ಸ್ಥಿತನಾಗಿದ್ದಾನೆ. ಧೂಮಕೇತು ಪುಷ್ಯ ನಕ್ಷತ್ರದಲ್ಲಿ ಸ್ಥಿತವಾಗಿದೆ. ಈ ಮಹಾಗ್ರಹ ಇದೆಯಲ್ಲ, ಅದು ಎರಡೂ ಸೇನೆಯನ್ನು ಘೋರವಾಗಿ ಅಮಂಗಳವಾಗಿಸುತ್ತೆ. ಅಂದರೆ ಎಲ್ಲ ಕಡೆನೂ ತುಂಬ ಜನ ಸಾಯ್ತಾರೆ ಅನ್ನೋದಕ್ಕೆ ಈ ಎಲ್ಲ ಅಪಶಕುನಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಈ ಮಂಗಳ ಗ್ರಹ ಇದೆಯಲ್ಲ, ಅದು ವಕ್ರವಾಗಿ ಮಘಾ ನಕ್ಷತ್ರದಲ್ಲಿ ಸ್ಥಿತವಾಗಿದೆ. ಬೃಹಸ್ಪತಿ ಶ್ರವಣ ನಕ್ಷತ್ರದ ಮೇಲೆ ಮತ್ತು ಶುಕ್ರ ಪೂರ್ವ ಭಾದ್ರದ ಮೇಲೆ ಸ್ಥಿತನಾಗಿದ್ದಾನೆ. ಅಂದರೆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿರಬೇಕೋ ಅಲ್ಲಲ್ಲಿಲ್ಲ, ಅದು ವಿರುದ್ಧವಾಗಿದ್ದಾವೆ. ಅದಕ್ಕೆ ಇಲ್ಲಿ ಅಪಶಕುನಗಳು ಅಂತ ಹೇಳ್ತಾ ಇರೋದು. ಮೊದಲು 14, 15, 16 ದಿನಗಳಲ್ಲಿ ಅಮಾವಾಸ್ಯೆ ಆಗಿದೆ. ಆದರೆ ಯಾವತ್ತೂ ಕೂಡ ಪಕ್ಷದ 13ನೇ ದಿನಾನೇ ಅಮಾವಾಸ್ಯೆ ಆಗಿರೋದು ನನಗೆ ನೆನಪಿಗೆ ಬರ್ತಾ ಇಲ್ಲ. ಬೇಕಾದರೆ ಒಂದು ದಿನ ಹೆಚ್ಚಾಗಿದೆ, ಒಂದು ದಿನ ಕಡಿಮೆ ಅಷ್ಟೇ. 13ನೇ ದಿವಸಕ್ಕೆ ಯಾವತ್ತೂ ಅಮಾವಾಸ್ಯೆ ಅನ್ನೋದು ಬಂದಿಲ್ಲ. ಈ ಬಾರಿ ಅಂತೂ ಒಂದೇ ತಿಂಗಳಲ್ಲಿ 2 ಪಕ್ಷದಲ್ಲಿ ತ್ರಯೋದಶಿಯಲ್ಲೇ, ಅಂದರೆ 13ನೇ ದಿವಸದಲ್ಲೇ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಆಗ್ಬಿಟ್ಟಿದೆ.
ಇದೆಲ್ಲ ಅಪಶಕುನಗಳು. ಈ ರೀತಿ ಪರ್ವವೇ ಆಗದೆ ಗ್ರಹಣ ಆಗೋದ್ರಿಂದ ಎರಡೂ ಗ್ರಹಗಳು ಖಂಡಿತವಾಗ್ಲೂ ಕೂಡ ಪ್ರಜೆಗಳನ್ನು ಸಂಹಾರ ಮಾಡುತ್ತೆ. ಪೃಥ್ವಿ ಸಾವಿರಾರು ರಾಜರ ರಕ್ತಪಾನ ಮಾಡುತ್ತೆ. ಕೈಲಾಸ, ಮಂದರಾಚಲ ಮತ್ತು ಹಿಮಾಲಯದಂತಹ ಪರ್ವತಗಳಿಂದ ಸಾವಿರಾರು ಬಾರಿ ಘೋರ ಶಬ್ದಗಳಾಗುತ್ತೆ. ಅವೆಲ್ಲ ಶಿಖರಗಳು ಕೂಡ ಚೂರು ಚೂರಾಗಿ ಬೀಳ್ತಾ ಇದ್ದಾವೆ. ಮತ್ತು 4 ಮಹಾಸಾಗರಗಳು ಕೂಡ ಬೇರೆ ಬೇರೆಯಾಗಿ ಉಕ್ಕುತ್ತಾ ಮತ್ತು ಭೂಮಿ ಮೇಲೆ ಆಂದೋಲನವನ್ನು ಹುಟ್ಟಿಸ್ತಾ ಮುಂದುವರಿತಾ ಇದ್ದಾವೆ. ಹೇಗೆ ಅಂತಂದರೆ ಇವೆಲ್ಲ ತನ್ನ ಸೀಮೆಯನ್ನು ಉಲ್ಲಂಘಿಸ್ತಾ ಇರೋ ಹಾಗಿದೆ. ಅಂದರೆ ತಾವು ಎಲ್ಲಿರಬೇಕು, ತಮ್ಮ ಒಂದು ಮಿತಿ ಅನ್ನೋದಿರುತ್ತಲ್ಲ, ಆ ರೀತಿ ಇಲ್ಲ, ಮಿತಿಯನ್ನು ಮೀರ್ತಾ ಇದ್ದಾವೆ ಇವೆಲ್ಲಾನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಇದೆಲ್ಲ ಅಪಶಕುನಗಳು ಆಗಿರೋದ್ರಿಂದ ಈ ಒಂದು ಸಂಗ್ರಾಮದಲ್ಲಿ ಬೇಕಾದಷ್ಟು ಸಂಹಾರಗಳಾಗುತ್ತೆ ಅನ್ನೋದನ್ನ ವೇದವ್ಯಾಸರು ಇಲ್ಲಿ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.